ಮಗು ಕಾಣ್ದೆ ನೀನು ಅವಸ್ಥೆ ಪಡ್ತಾ ಇರೋದನ್ನ ನೋಡಿ ನನ್ನ ಕರಳು ಹಿಂದಂಗಾಯ್ತು. ಆದ್ರೆ ಆ ಆದಿದಂಗೆ ಅರ್ಥ ಆಗಿಲ್ಲ ನೋಡು. ನಿನ್ನ ಜಾಗದಲ್ಲಿ ಆ ಪಾರ್ವತಿ ಏನಾದರೂ ಇದ್ದಿದ್ರೆ ಅವನಿಗೆ ಅರ್ಥ ಆಗ್ತಿತ್ತೇನೋ. ಆದರೂ ನೀನೇ ಮಗುನ ಅತಿಯಾಗಿ ಹಚ್ಕೊಂಡಿದೀಯಾ, ನೀನು ಅತಿಯಾಗಿ ಆಡ್ತಿದೀಯಾ ಅಂತ ಎಲ್ಲರೂ ನಂಬಿಸಿ ನೀನು ಯಾರಿಗೂ ಬೈದಿರೋ ಥರ ಮಾಡಿಬಿಟ್ಟಿದ್ದಾರೆ. ಅಲ್ಲ, ಒಬ್ಬ ತಾಯಿ ತನ್ನ ಮಗುನ ಅತಿಯಾಗಿ ಹಚ್ಕೊಳ್ಳೋದು ಇವ್ರ ಪ್ರಕಾರ ಒಂದು ಸಮಸ್ಯೆನಾ? ಆದ್ರೆ ನನಗೆ ವಯಸ್ಸಾಗಿದೆ, ಜೀವನದಲ್ಲಿ ಅನುಭವ ಆಗಿದೆ, ನನಗೂ ಮನಸ್ಸಿನ ಭಾವನೆಗಳ ಮೇಲೆ ಹಿಡ್ತಾ ಇದೆ ತಾನೆ, ನನಗೂ ಎಲ್ಲಾನು ನೀಟಾಗಿ ಅರ್ಥ ಆಗತ್ತೆ ತಾನೆ. ಎಲ್ರಿಗೂ ಆ ಪಾರ್ವತಿ ಬಗ್ಗೆ ಆದಿತ್ಯನ ಬಗ್ಗೆನೇ ಅನುಕಂಪ. ಅದಕ್ಕೆ ಅವರಿಬ್ರು ಅದೆಷ್ಟೇ ಓವರಾಗಿ ನಡ್ಕೊಂಡ್ರು ಅದಕ್ಕೆ ಏನಾದ್ರೂ ಒಂದು ನ್ಯಾಯವಾದ ಉತ್ತರ ಕೊಟ್ಟು ನಿನ್ನನ್ನ ಸುಮ್ಮನಾಗಿಸ್ಬಿಡ್ತಾರೆ. ನಿನ್ ಮಗುನ ನಿನ್ನಿಂದ ದೂರ ಇಡೋರ್ನ ನೀನ್ ಬೈದು ನಿನ್ ಮಗುನ ನೀನ್ ತಗೊಂಡೆ ಅಂತ ಸಮಾಧಾನ ಪಡ್ಕೊಳ್ಳೋಷ್ಟ್ರಲ್ಲಿ ನೀನೇ ಹೋಗಿ ನಿಂದೇ ತಪ್ಪಾಗೋಯ್ತು ಅನ್ನೋ ಥರ ಸಾರಿ ಕೇಳ್ಬಿಟ್ಟಿರ್ತೀಯ. ಅದನ್ನೆಲ್ಲ ನೋಡ್ಕೊಂಡು ನನ್ನಿಂದ ಸಹಿಸ್ಕೊಳಕ್ ಆಗಲ್ಲಮ್ಮ. ಹಾಗಂತ ಯಾರಿಗೂ ಏನು ಅನ್ನೋ ಹಾಗೂ ಇಲ್ಲ. ಅಖಿಲ ಅದಕ್ಕೆ ಬಗ್ಗೆ, ರಘು ಅಣ್ಣನ ಬಗ್ಗೆ ನನಗೆ ವಿಪರೀತ ಗೌರವ. ಅವ್ರಿಗೇನಾದ್ರೂ ಅನ್ನಕ್ಕಾಗತ್ತಾ ಹೇಳು? ಅದಕ್ಕೆ ನಾನೇ ಊರಿಗೆ ಹೋಗ್ಬಿಡ್ತೀನಿ. ಊರಿಗೆ ಹೋಗಿ ಭಾವಂಗೆಲ್ಲಾನು ಹೇಳ್ಬಿಡ್ತೀನಿ. ಮುಂದೇನಾಗುತ್ತೋ ಆಗ್ಲಿ. ನೀನ್ ಹೆರಿಗೆ ಆಗಿ ಮನೆಗೆ ಬರ್ತಿದ್ದ ಹಾಗೆ ಸೀದಾ ನಿನ್ನ ಬಾಣಂತನಕ್ಕೆ ಅಂತ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು. ಆಗ ಈ ಪಾರ್ವತಿ ಮಗುಗೆ ಹಾಲು ಕುಡ್ಸೋದು, ಆದಿತ್ಯ ಹೀಗೆ ಹೇಳ್ದೆ ಕೇಳ್ದೆ ಮಗುನ ಎತ್ಕೊಂಡು ಹೋಗ್ಬಿಡೋದು, ನೀನ್ ಈ ರೀತಿ ಗೋಲಾಡೋದು, ಇದ್ಯಾವುದು ನಡೀತಾನೆ ಇರ್ಲಿಲ್ಲ. ಈಗಲೂ ಅದೇ ಪರಿಹಾರ ಅನ್ಸುತ್ತೆ. ಆದ್ರೆ ಅಖಿಲ ಅತ್ತಿಗೆ ಏನು ಅಂತ ಕೇಳೋದು? ಜೊತೆಗೆ ಬಾ ಅಂದ್ರೆ ನೀನ್ ಒಬ್ಬೇಕಲ್ಲ. ಅವತ್ತೇ ನಾನು ನಿನ್ಗೆ ಊರಿಗೆ ಬಾ ಅಂತ ಕರೆದೆ, ಆದ್ರೆ ನೀನೇ ಬರಲ್ಲ ಅಂತ ಇಲ್ಲೇ ಉಳ್ಕೊಂಡ್ಬಿಟ್ಟೆ. ಅದಕ್ಕೆ ನಾನೇ ಹೊರಟು ಬಿಡ್ತೀನಿ. ಆದ್ರೆ ನಾನಿಲ್ಲಿದ್ದಾಗಲೇ ನಿನಗಿಂತ ಆತಂತ್ರದ ಪರಿಸ್ಥಿತಿ. ನಾನು ಊರಿಗೆ ಹೋದ್ಮೇಲೆ ನೀನು ಒಂಟಿಯಾಗ್ಬಿಡ್ತೀಯ ಕಂದ. ಯಾಕಂದ್ರೆ ನಿನ್ ಗಂಡನು ಆದಿತ್ಯ ಮತ್ತೆ ಪಾರ್ವತಿಗೆ ಸಪೋರ್ಟು. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು ಅಮ್ಮ. ನೀನ್ ಮಾತ್ರ ಅಲ್ಲಮ್ಮ, ನಿನ್ ಮಗು ಕೂಡ ಜೋಪಾನ. ನಿನ್ ಮಗುನ ಇನ್ಯಾರ್ದೋ ಮಗು ಆಗಕ್ ಮಾತ್ರ ಬಿಡ್ಬೇಡಮ್ಮ. ಹೇಳೋಷ್ಟು ಹೇಳಿದ್ದೀನಿ. ಇನ್ನೇನೇ ಇದ್ರು ನಿನ್ ವಿವೇಚನೆಗೆ ಬಿಟ್ಟಿದ್ದು. ಸರಿನಮ್ಮ, ನಾನಿನ್ನೂ ಅತ್ತಿಗೆಗೂ ಹೇಳಬೇಕು. ಹೊಡ್ತೀನಿ, ನೀನು ಹುಷಾರು. ಬರ್ತೀನಮ್ಮ. ಚಿಕ್ಕಮ್ಮ ಒಂದು ನಿಮಿಷ. ಊರಿಗೆ ಹೋಗ್ತಾರೋ ವಿಷಯನ ಅತ್ತೆ ಮಾವಾಗ ನಾನು ಹೇಳ್ತೀನಿ. ಯಾಕಂದ್ರೆ ಊರಿಗೆ ಹೋಗ್ತಾ ಇರೋದು ನೀವು ಮಾತ್ರ ಅಲ್ಲ. ಮತ್ತೆ ಇದೇನಪ್ಪ ಇಷ್ಟ ಬೇಗ ಮನೆಗೆ ಬಂದ್ಬಿಟ್ಟಿದ್ಯಾ? ಕೆಲಸ ಮುಗ್ದೋಯ್ತಾ? ಇಲ್ಲಮ್ಮ, ಜನನಿ ದೊಡ್ಡ ಯಜಮಾನ್ರ ಜೊತೆ ಮಗು ವಿಚಾರದಲ್ಲಿ ಹೊರಟಾಗಿ ನಡ್ಕೊಂಡಿದ್ದಕ್ಕೆ ಕ್ಷಮೆ ಕೇಳಿದ್ಲಂತೆ. ಹೌದಪ್ಪ, ಪಾಪ ಬಾವಂಗ್ ಹೀಗೆಲ್ಲ ಮಾತಾಡ್ಬಿಟ್ನಲ್ಲ ಅಂತ ಕಣ್ಣೀರ್ ಹಾಕೊಂಡು ಕ್ಷಮೆ ಕೇಳಿದ್ಲು. ಅವಳು ಕಣ್ಣೀರ್ ಹಾಕಿದ್ ನೋಡಿ ನಮ್ಗಂತೂ ತುಂಬಾ ಸಂಕಟ ಆಯ್ತು. ಮಗುನ್ ಯಾಕೆ ಹೊರಗಡೆ ಕರ್ಕೊಂಡು ಹೋದ್ರಿ ಅಂತ ಯಜಮಾನ್ರ ಮೇಲೆ ಅವಳು ಕೂಗಾಡ್ದಾಗ ಎಲ್ರಿಗೂ ಎಷ್ಟು ಬೇಜಾರಾಯ್ತು. ಆದ್ರೆ ಇವತ್ತವಳ ನಡವಳಿಕೆ, ಅವಳ ಮಾತುಗಳನ್ನ ಕೇಳಿ ನೋವಾಗಿದ್ದ ಮನ್ಸುಗಳಿಗೆ ಮುಲಾಮ್ ಹಚ್ದಂಗಾಯ್ತು. ಎಲ್ರೂ ಮನ್ಸು ತಿಳಿಯಾಯ್ತು. ಹ್ಞೂನಮ್ಮ, ನನ್ನ ಮನ್ಸೂ ಹಗುರ ಆಯ್ತು. ಸರಿ ಸಾರಥಿ, ಜನ್ನಿ ನನಗೆ ಕ್ಷಮೆ ಕೇಳಿದ ವಿಷಯ ನಿಮ್ಗೆ ಯಾರು ಹೇಳಿದ್ದು? ಇನ್ಯಾರು ಹೇಳಿರ್ತಾರೆ ಯಜಮಾನ್ರೆ? ಚನ್ನಪಣ್ಣ ಇಲ್ಲಾಂದ್ರೆ ಸಾವಿತ್ರಕ್ಕ ಹೇಳಿರ್ತಾರಲ್ವಾ? ಚನ್ನಪಣ್ಣ ಎಲ್ಲ ವಿಷಯ ಹೇಳ್ದ. ನಾನು ಖುಷಿ ತಡೆಯೋಕ್ಕಾಗದೆ ನಿಮಗೆ ಫೋನ್ ಮಾಡೋದ್ರ ಬದಲು ಎದುರಿಗೆ ಮಾತಾಡೋಣ ಅಂತ ಬಂದೆ. ನೀವಿಬ್ಬರೇ ಮನೇಲಿಲ್ಲ. ನಾನು ತರಕಾರಿ ತರಬೇಕು, ನನ್ನನ್ನು ಮಾರ್ಕೆಟ್ವರೆಗೂ ಬಿಡಿ ಅಂತ ನಿಮ್ಮ ಅಳಿಯಂಗೆ ಹೇಳ್ದೆ. ಆದ್ರೆ ನಿಮ್ಮ ಅಳಿಯಂದ್ರೆ ಏನು ಮಾಡಿದ್ರು ಗೊತ್ತಾ?
ಮಾರ್ಕೆಟಿಗೆ ಬಂದು ಒಂದೊಂದು ತರಕಾರಿನೂ ಅವರೇ ನನಗೆ ಕೊಡ್ಸಿದ್ರು. ತರಕಾರಿ ಕೊಡ್ಸಿದ್ದಾಯ್ತಲ್ಲ, ಈಗಲಾದ್ರೂ ನೀವು ಕೆಲ್ಸಕ್ಕೆ ಹೋಗಿ ನಾನು ಮನೆಗೆ ಹೋಗ್ತೀನಿ ಎಂದೆ. ಆದ್ರೆ ನಿಮ್ಮ ದೊಡ್ಡ ಯಜಮಾನ್ರು ಏನು ಹೇಳಿದ್ರು ಗೊತ್ತಾ? ನೀನು ಮನೆಗೆ ಹೋಗೋದಕ್ಕೆ ಯಾವುದೋ ಒಂದು ಆಟೋ ಹಿಡಿಬೇಕಲ್ಲ, ಅದು ನನ್ನ ಆಟೋನೇ ಅನ್ಕೋ, ಬೇಕಾದ್ರೆ ಮೀಟ್ರ್ ದುಡ್ಡನ್ನ ನಿಮ್ಮ ಅಪ್ಪನ ಹತ್ರ ಕೊಡಿಸು ಅಂತ ಹೇಳಿದೆ. ತಪ್ಪ ಸಾರ್ಥಿ? ನೀವು ಯಾವತ್ತಾದರೂ ತಪ್ಪು ಮಾತಾಡೋದಕ್ಕೆ ಸಾಧ್ಯನಾ ದೊಡ್ಡ ಯಜಮಾನ್ರೆ? ಅಪ್ಪ, ಮೀಟ್ರ್ ದುಡ್ಡದು ಎಷ್ಟಾಗಿದೆ ಅಂತ ಕೇಳ್ಬಿಟ್ಟು ಕೊಡಪ್ಪ. ಏನಮ್ಮ ಹೀಗೆಲ್ಲ ಮಾತಾಡ್ತೀಯ ನೀನು? ಏನು ಸಾರ್ಥಿ ನೀವು? ಅಳಿಯ ಅನ್ನೋ ಸಲಿಗೆನ ಒಂದ್ಸರಿ ಯಾರು ತಗೋಬೇಕಲ್ವಾ? ತಮಾಷೆಗಾದ್ರೂ ಎಷ್ಟಾಯ್ತು ಅಂತ ಕೇಳ್ಬೇಕು ತಾನೆ. ಅವ್ರ ಪಾಲ್ಗೆ ನೀವ್ ಯಾವತ್ತಿದ್ರು ಅರ್ಸನ್ ಕೋಟೆ ದೊಡ್ಡ ಯಜಮಾನ್ರೆ, ಆಮೇಲೆ ಅವ್ರ ಮಗಳ ಗಂಡ. ಅವ್ರು ಈ ಜನ್ಮದಲ್ಲಿ ನಿಮ್ ವಿಷಯದಲ್ಲಿ ಸಲಿಗೆ ತಗೊಳ್ಳೋದಿಲ್ಲ. ಯಾಕೆ ಅಂದ್ರೆ ನಮ್ಮಪ್ಪ ಯಾವತ್ತಿದ್ರು ನಮ್ಮಪ್ಪನೇ ಅಲ್ವಾ ಅಪ್ಪ? ನೀವಿಬ್ರು ಇಷ್ಟು ನಿರಾಳವಾಗಿರೋದು ನೋಡಿ ಎಷ್ಟು ದಿವಸ ಆಗೋಗಿತ್ತು. ಯಾವಾಗಲೂ ಹೀಗೆ ಖುಷಿಯಾಗಿದೆ. ಇದೇನಿದು ನಗ್ತಾ ನಿಂತ್ಬಿಟ್ರೆ? ಈಗ್ಲಾದ್ರೂ ಕೆಲ್ಸಕ್ಕೆ ಹೊಡ್ತೀರಾ ಇಲ್ವಾ? ಆಯ್ತು ಮೇಡಮ್, ಹೋಗ್ತೀನಿ. ಅಪ್ಪಣೆ. ಸಾರ್ಥಿ, ನಾನು ಹೋಗಿ ಬರ್ತೀನಿ. ಇವತ್ತು ಮನಸ್ಸಿಗೆ ಒಂಥರ ನಿರಾಳ ಸಮಾಧಾನ ಅನ್ನಿಸ್ತಿದೆ ರಘು. ಏನಮ್ಮ ಜನನಿ, ಯಾವಾಗಲೂ ಮಗುನ ಯಾರಾದರೂ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಎತ್ಕೊಂಡಿದ್ರೆ ನನ್ನ ಮಗು ನನಗೆ ವಾಪಸ್ ಕೊಡಿ ಅಂತ ಆಟದ ಸಾಮಾನು ಸಿಗದೆ ಇರೋ ಮಗು ಥರ ಹಠ ಮಾಡ್ತಾ ಇದ್ದೋಳು ಇವತ್ತು ನೀನೇ ಬಂದು ಕೊಡ್ತಾ ಇದೀಯಾ. ಯಾಕಂದ್ರೆ ಮಗು ಇವತ್ತು ಒಂದೇ ದಿನ ಅತ್ತೆ ಅರ್ಸನ್ ಕೋಟೆಲಿರೋದು. ಅರ್ಥ ಆಗಲಿಲ್ಲ. ನಾಳೆ ಬೆಳಗ್ಗೆ ನನ್ನ ಮಗುನ ಕರ್ಕೊಂಡು ಚಿಕ್ಕಮ್ಮನ ಜೊತೆ ಊರಿಗೆ ಹೋಗ್ತಾ ಇದ್ದೀನಿ. ಊರ್ಗ? ಇದ್ದಕ್ಕಿದ್ದಾಗೆ ಯಾಕೆ ಈ ತೀರ್ಮಾನ? ಮುಂಚೆನೇ ಹೋಗ್ಬೇಕಿತ್ತು, ಸ್ವಲ್ಪ ತಡವಾಗಿ ಹೋಗ್ತಾ ಇದ್ದೀನಿ ಅಷ್ಟೆ. ಅಂದ್ರೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿರೋ ಹಾಗಿದೆ. ಜಸ್ಟ್ ನಮ್ಗೆ ಇನ್ಫಾರ್ಮ್ ಮಾಡಕ್ ಬಂದಿದ್ಯಾ? ರಘು, ಒಂದು ನಿಮಿಷ. ಅಲ್ಲಮ್ಮ ಜನನಿ, ಇಷ್ಟು ದಿನ ನೀನು ತವ್ರಿಗೆ ಹೋಗಬೇಕು ಅಂತ ಆಸೆ ಪಟ್ಟಿದ್ದಿದ್ರೆ ಅದರಲ್ಲಿ ಒಂದು ಅರ್ಥ ಇರ್ತಿತ್ತು. ಎಲ್ಲ ಹೆಣ್ಮಕ್ಳು ಹೆರಿಗೆಗೋಸ್ಕರ ಬಾಣಂತನಕ್ಕೋಸ್ಕರ ತವ್ರಿಗೆ ಹೋಗಬೇಕು ಅಂತ ಆಸೆ ಪಟ್ಟಿರ್ತಿದ್ರು. ನೀನು ಹಾಗೆ ಹೋಗಿದೀಯಾ ಅಂತ ಅನ್ಕೋಬೋದಾಗಿತ್ತು. ಆದರೆ ಅವಾಗೆಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ದೋಳು ಈಗ ಮಗು ಹುಟ್ಟಿದ್ದಾಯ್ತು, ತಿಂಗಳು ತುಂಬಿತು, ನಾಮಕರಣನೂ ಆಯಿತು, ಈಗ ತವ್ರಿಗೆ ಹೋಗ್ತೀನಿ ಅಂತ ಹೇಳ್ತಿದೀಯಲ್ಲಮ್ಮ. ಇದ್ದಕ್ಕಿದ್ದಾಗೆ ಹೀಗೆ ಹೇಳ್ತಿದೀಯಲ್ಲ, ಇಲ್ಲೇನಾದರೂ ಸಮಸ್ಯೆನಾ? ಮತ್ತೆ ಅದು ನಾನು ಹೇಳ್ತೀನಿ ಅದಕ್ಕೆ. ಅದು ಆದಿತ್ಯ ಮಗುನ ಸ್ವಲ್ಪ ಅತಿಯಾಗಿ ಹಚ್ಕೊಳ್ತಿದ್ದಾನೆ ಅಂತ ಅನ್ನಿಸ್ತಿದೆ. ಅಂದರೆ ನಮ್ಮ ಜನನಿಗಿಂತ ಹೆಚ್ಚಾಗಿ. ಅದರಿಂದ ನಮ್ಮ ಜನನಿಗೆ ಒಂದು ಕ್ಷಣ ಧೈರ್ಯ, ಮತ್ತೊಂದು ಕ್ಷಣ ಭಯ. ಅವಳು ಈ ಪರಿಸ್ಥಿತಿಯಲ್ಲಿ, ಅಂದರೆ ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ರು ಇದೇ ಥರ ನಡ್ಕೊಳ್ತಾ ಇದ್ರು ಅಲ್ವಾ ಅದಕ್ಕೆ? ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ನಮ್ಮ ದೊಡ್ಡ ಮಗ ಆದಿತ್ಯ ತಮ್ಮನ ಮಗುನ ತುಂಬಾ ಹಚ್ಕೊಂಡಿರೋದ್ರಿಂದ ಜನನಿ ಟೆನ್ಷನ್ ಮಾಡ್ಕೊಂಡು ಮಗುನ ಕರ್ಕೊಂಡು ಊರಿಗೆ ಹೋಗ್ತೀನಿ ಅಂತ ಹೇಳ್ತಿರೋದಾ? ಹೌದು ಅಣ್ಣ. ಮೊದಲೆಲ್ಲ ಪಾರ್ವತಿಗೆ ತನ್ನ ಭಾವನೆಗಳ ಮೇಲೆ ಹಿಡ್ತಾನೇ ಇರಲಿಲ್ಲ. ಮನೆಗೆ ಬರೋದು, ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಮಗುಗೆ ಹಾಲು ಕುಡ್ಸೋದು ಮಾಡ್ತಿದ್ಲು.
ಎಷ್ಟೊತ್ತಿಗೆ ಬರಲಿ ಸರ್? ಹೌದಾ, ಸರಿ ಸರ್. ಅರು, ಇವತ್ತು ಚಿಕ್ಕ ಯಜಮಾನರು ಗುಪ್ತಾ ಕಂಪ್ನಿಗೆ ಹೋಗ್ಬಿಟ್ಟು ಒಂದು ಫೈಲ್ ಕೊಟ್ಬಿಡಿ, ಅಷ್ಟೇ ಇವತ್ತು ನಿಮ್ಮ ಕೆಲಸ ಅಂತ ಹೇಳಿದರು. ಎಷ್ಟೊತ್ತಿಗೆ ಬರಲಿ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದೆ, ಅವ್ರು ನಾಳೆ ಬನ್ನಿ ಅಂದರು. ಹಾಗಾಗಿ ಇವತ್ತು ಇನ್ನೇನು ಕೆಲಸ ಇಲ್ಲ, ಮನೇಲೇ ಇರ್ತೀನಿ. ಅರು, ನನಗೂ ಸೇರಿಸಿ ಅಡುಗೆ ಮಾಡಿಬಿಡು. ಸರಿಯಪ್ಪ. ಯಾಕೆ, ಏನಾಯ್ತು? ಬಿಕ್ಕಳಿಕೆ ಇರು, ಒಂದು ನಿಮಿಷ ಬಂದೆ. ತಗೊಳ್ಳಿ, ನೀರು ಕುಡಿದೆ. ನಿಧಾನ ನಿಧಾನ. ಪಾರು, ಯಾರೋ ನಿನ್ನ ನೆನೆಸ್ಕೋತಿರ್ಬೇಕು. ಒಂದು ನಿನ್ನ ಮಗಳು, ಇಲ್ಲ ದೊಡ್ಡ ಯಜಮಾನರು. ಅಪ್ಪ ಯಜಮಾನ್ರೆ ಫೋನ್ ಮಾಡ್ತಾ ಇದ್ದಾರೆ. ನೋಡ್ದಾ, ನಾನು ಹೇಳಲಿಲ್ವಾ, ಅವರೇ ನೆನ್ಸ್ಕೊಳ್ತಿರೋದು. ಹಲೋ ಯಜಮಾನ್ರೆ. ಪಾರು, ನೀನು ಹುಷಾರಾಗಿದೆಯಾ ಅಲ್ವಾ? ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ನಮ್ಮ ಮಗು ಆರೋಗ್ಯವಾಗಿದೆ ತಾನೆ? ಯಾಕೆ ಯಜಮಾನ್ರೆ ಮಗು ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ಏನಾಯ್ತು? ಪಾರು, ಲೌಡ್ ಸ್ಪೀಕರ್ ಹಾಕು. ಯಾಕೋ ಮನಸ್ಸಲ್ಲಿ ಒಂಥರ ತಳಮಳ ಪಾರು. ನಮ್ಮ ಹತ್ರದವ್ರು ಯಾರಾದರೂ ದೂರ ಹೋದಾಗುತ್ತಲ್ಲ, ಆ ಥರ ಸಂಕಟ. ಅದರಿಂದ ನಮ್ಮೆಲ್ರಿಗೂ ತಲೆ ಬಿಸಿ ಆಗ್ತಿತ್ತು. ಅವ್ರನ್ನ ಬಾಡಿಗೆ ಮನೆಗೆ ಕಳ್ಸೋವರೆಗೂ ಮುಂದುವರಿದು ಆಮೇಲೆ ಅದು ಬೇಡ ಅಂತ ಆಯಿತು. ಆಮೇಲೆ ಪಾರ್ವತಿ ತನ್ನ ಇತಿಮಿತಿನ ಅರ್ಥ ಮಾಡ್ಕೊಂಡ್ಲು. ಆದರೆ ಈಗ ನೋಡಿದ್ರೆ ಪಾಪ ಆದಿತ್ಯ ಮಗು ವಿಷಯದಲ್ಲಿ ತನ್ನ ಭಾವನೆಗಳ ಮೇಲೆ ಹಿಡಿತಾನ ಕಳ್ಕೊಳ್ತಾ ಇದ್ದಾನೇನೋ ಅಂತ ಅನಿಸ್ತಾ ಇದೆ ಅಣ್ಣ. ಆದರೆ ಜನನಿ ಆದಿತ್ಯ ಹತ್ರ ಕ್ಷಮೆ ಕೇಳಿ ಎಲ್ಲ ಸಾಲ್ವ್ ಆಯ್ತಲ್ಲ ಅಣ್ಣ. ನಮ್ಮ ಜನನಿ ಎಷ್ಟು ಸೂಕ್ಷ್ಮ ಅಂತ ಗೊತ್ತಿದ್ರು ನೀವೀಗ ಹೇಳ್ತಿದ್ರೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಎಲ್ಲ ಇತಿಮಿತಿಯಲ್ಲಿದ್ರೆ ಚಂದ ಅಲ್ವಾ ಅಣ್ಣ? ಅದು ನಮ್ಮ ಜನನಿಗೂ ಅಷ್ಟೇ, ನಮ್ಮ ಆದಿತ್ಯಂಗೂ ಅಷ್ಟೇ. ತಮ್ಮನ ಮಗುನೇ ಆಗಿರಲಿ, ಅದನ್ನು ಅತಿಯಾಗಿ ಹಚ್ಕೊಂಡ್ರೆ ಅದು ಆದಿತ್ಯಂಗೆ ಕಷ್ಟನೇ ಅಲ್ವಾ ಅಣ್ಣ? ಈ ಹಿಂದೆನೇ ನನಗೆ ಜನನಿನ ಮಗುನ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಬಂದಿತ್ತು. ಆದರೆ ನಾನು ನಿಮ್ಮೆಲ್ಲರ ಬಗ್ಗೆ ಯೋಚನೆ ಮಾಡಿ ನಾನೇ ಇಲ್ಲಿ ಉಳ್ಕೊಂಡೆ. ಆದರೆ ಈಗ ನನ್ನ ಮಗಳು ಈ ರೀತಿ ಭಯದಲ್ಲಿ ಒದ್ದಾಡ್ತಾ ಇರೋದನ್ನು ನೋಡಿನೂ ನಾನು ಸುಮ್ಮನಿದ್ರೆ ಸ್ವರ್ಗದಲ್ಲಿರೋ ನಮ್ಮ ಅಕ್ಕ ನನ್ನನ್ನು ಕ್ಷಮಿಸಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಅಣ್ಣ. ದಯವಿಟ್ಟು ಅದಕ್ಕೆ ದಯವಿಟ್ಟು ಅಣ್ಣ ನನಗೆ ನನ್ನ ಮಗಳು ನನ್ನ ಮೊಮ್ಮಗುನ ನಮ್ಮ ಊರು ಕರ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡಿ. ಅಲ್ಲ, ಸರಿ, ನೀವು ಹೋಗಿ ಬನ್ನಿ. ಅದಕ್ಕೆ ಆದರೆ ಅಳಿಯಂದ್ರು ಒಪ್ಪೋದು ಕಷ್ಟ. ನೀವೇ ಅವ್ರನ್ನ ಒಪ್ಪಿಸ್ಬೇಕು. ಬರೀ ಜನನಿನ ಮಗುನ ಊರಿಗೆ ಕಳ್ಸಕ್ಕೆ ಮಾತ್ರ ಅಲ್ಲ, ಕೆಲವು ದಿನ ಅವರು ಇವಳ ಜೊತೆ ಅಲ್ಲೇ ಇದ್ದರೆ ಇವಳಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಆಮೇಲೆ ಬೇಕಾದರೆ ಅವ್ರು ಇಲ್ಲಿಗೆ ವಾಪಸ್ ಬರಲಿ. ನಾನು ನನ್ನ ಮಗಳು ನನ್ನ ಮೊಮ್ಮಗಳನ್ನ ಜೋಪಾನ ಮಾಡಿ ಆಮೇಲೆ ಬೇಕಾದರೆ ನಾನೇ ಅವ್ರನ್ನ ಇಲ್ಲಿಗೆ ವಾಪಸ್ ಕರ್ಕೊಂಡು ಬರ್ತೀನಿ. ಅಂದರೆ ಆದಿತ್ಯ ಮಗು ವಿಷಯದಲ್ಲಿ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡ್ಮೇಲೆ, ವಾಸ್ತವನ ಅರ್ಥ ಮಾಡ್ಕೊಂಡ್ಮೇಲೆ. ಸರಿ, ನಿಮ್ಮ ಜೊತೆ ಊರಿಗೆ ಬರೋದಕ್ಕೆ ಪ್ರೀತುನ ಒಪ್ಸೋ ಪ್ರಯತ್ನ ಮಾಡ್ತೀನಿ. ಇದೇನಕ್ಕಿಲ್ಲ ಹೀಗಾಗೋಯ್ತು? ಈ ರತ್ನವೇಣಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಮನೆ ಹೊಡಿಯಕ್ಕೆ ನೋಡ್ತಿಲ್ಲ ತಾನೆ? ಛೇ,
ಇಲ್ಲ, ಒಬ್ಬ ತಾಯಿಯಾಗಿ ಅವರು ಈ ಸಿಚುವೇಶನ್ನಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಷ್ಟೆ. ಜನನಿ ತಾಯಿ ಹೋದ್ಮೇಲೆ ಜನನಿ ಬಗ್ಗೆ ಅವರು ಓವರ್ ಪ್ರೊಟೆಕ್ಟಿವ್ ಆಗಿದ್ದಾರೆ ಅನ್ನೋ ವಿಷಯನ ಅವ್ರ ಮನೆಗೆ ಬಂದ ದಿನನೇ ನಾನು ನಿಮ್ಗೆ ಹೇಳಿದ್ದೆ. ಅದೇ ಓವರ್ ಪ್ರೊಟೆಕ್ಟಿವ್ ನೇಚರು ಈಗ ಮಗು ವಿಷಯದಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ ಅಷ್ಟೆ. ನೀವು ಪ್ರೀತಿಗೆ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳಿ. ನಮ್ಮ ಮದುವೆ ಟೈಮಲ್ಲಿ ಎಲ್ಲಿ ಯಾಮಿನಿ ಜೊತೆ ಮದುವೆ ಆಗ್ಬಿಡುತ್ತೋ, ಎಲ್ಲ ನಿನ್ನ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಾ ಇತ್ತಲ್ಲ, ಆ ಥರ ಭಯ ಆಗ್ತಾ ಇದೆ ಪಾರು. ನನಗೆ ಬೇಕಾದವರು, ಮನಸ್ಸಿಗೆ ತುಂಬ ಹತ್ತಿರ ಆದವರು ಯಾರೋ ದೂರ ಆಗ್ತಾ ಇದ್ದಾರೆ ಅನ್ನೋ ಒಂಥರ ಸಂಕಟ. ಅದಕ್ಕೆ ಕೇಳಿದೆ. ಆ ಥರದ್ದೆಲ್ಲ ಏನೂ ಇಲ್ಲ ಯಜಮಾನ್ರೆ. ನಾನಂತೂ ಆರೋಗ್ಯವಾಗಿದ್ದೀನಿ. ನೀವೇ ಸುಮ್ಮನೆ ಗಾಬರಿ ಆಗ್ತಾ ಇದ್ದೀರಾ. ಹಾಗೆ ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮಿಂದ ದೂರ ಆಗೋ ಮಾತೇ ಇಲ್ಲ. ನಮ್ಮ ಮಗುನೂ ಆರೋಗ್ಯವಾಗಿರುತ್ತೆ ಯಜಮಾನ್ರೆ. ಜನನಿ ಬೆಳಿಗ್ಗೆ ನಿಮ್ಮ ಹತ್ರ ಕ್ಷಮೆ ಕೇಳೋವಾಗ ನೀವು ಮಗು ನೋಡಿದ್ರಿ ತಾನೆ? ಮಗು ನೀವೇ ಎತ್ಕೊಂಡು ವಾಪಸ್ ಕೊಟ್ರಲ್ಲ. ಅದು ಬೆಳಿಗ್ಗೆ ಪಾರು, ಆದರೆ ಈಗಲೂ ಮಗುಗೇನಾದರೂ ನೀವು ಹೆದರ್ಕೊಳ್ಳೋ ಥರ ಏನಾದರೂ ಆಗಿದ್ದಿದ್ರೆ ಸಾವಿತ್ರಕ್ಕನೋ ಇಲ್ಲ ಚಿಕ್ಕತನೋ ನಮಗೆ ವಿಷಯ ತಿಳಿಸ್ತಾ ಇರಲಿಲ್ವಾ? ಇನ್ನು ಮಗು ನಮ್ಮಿಂದ ದೂರ ಆಗ್ತಿರ್ಬೋದ ಅನ್ನೋ ಭಯ ಅಂತೂ ಬೇಡವೇ ಬೇಡ. ಹೇಳಿದ್ದೀನಿ ತಾನೆ, ಜೀವನ ಪರ್ಯಂತ ನಮ್ಮ ಮಗು ಅರ್ಸನ್ ಕೋಟೆಲೇ ಇರುತ್ತೆ. ಅದೇ ನಂಬಿಕೆ ಧೈರ್ಯದ ಮೇಲೇ ನನ್ನ ಜನನಿಗೆ ನನ್ನ ಮಗುನ ಕೊಟ್ಟಿದ್ದು. ನಿನ್ನ ಮಾತು ಕೇಳಿದ್ಮೇಲೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಪಾರು. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಪಾರು, ಇಬ್ಬರಿಗೂ ಒಟ್ಟಿಗೆ ತಳಮಳ ಆಗೋದಕ್ಕೆ ಹೇಗೆ ಸಾಧ್ಯ? ಇರು, ನಾನು ಅರಸನಕೋಟೆ ಹೋಗಿ ಬರ್ತೀನಿ. ಮಗು ನೋಡೋದಕ್ಕೆ ತಾನೆ? ನೀನು ಇಲ್ಲೇ ಇರೋ, ನಾನೇ ಹೋಗಿ ಬರ್ತೀನಿ. ವಾಟ್? ಏನು ಹೇಳ್ತಿದ್ದೀರ ಡ್ಯಾಡ್ ನೀವು? ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಿದ್ದಾಳ? ಹೌದು. ಕೆಲವು ದಿನದ ಮಟ್ಟಿಗೆ ನೀನು ಜನನಿ ಜೊತೆ ಹೋಗಿದ್ದು ಬಂದರೆ ಜನನಿ ಮಗುನ ಕರ್ಕೊಂಡು ನಿಧಾನಕ್ಕೆ ಬರ್ತಾಳಂತೆ. ನಿಧಾನಕ್ಕೆ ಬರ್ತಾರಂದ್ರೆ ನನ್ನ ಜೊತೆ ವಾಪಸ್ ಬರಲ್ವಾ? ಎಷ್ಟು ದಿನ ಬಿಟ್ಟು ಬರ್ತಾರೆ ಅನ್ನೋ ಖಾತ್ರಿನೂ ಇಲ್ಲಪ್ಪ. ಅಲ್ಲ, ಅದು ಹೇಗೆ ಸಾಧ್ಯ? ಯಾಕಂತೆ? ಯಜಮಾನ್ರಿಗೆ ಸ್ವಲ್ಪ ಹೊತ್ತಿನ ಮುಂಚೆ ತಾನೇ ಹೇಳಿದ್ದೆ, ನಮ್ಮ ಮಗು ಸದಾಕಾಲ ನಮ್ಮ ಕಣ್ಮುಂದೆನೇ ಇರುತ್ತೆ ಅಂತ. ಆ ಧೈರ್ಯನೂ ಕಾರಣ ನನ್ನ ಜನನಿಗೆ ಮಗು ಕೊಡೋದಕ್ಕೆ ಅಂತ ಹೇಳಿದ್ದೆ. ಇಷ್ಟು ಬೇಗ ಇಂಥ ಆಘಾತ ಕಾದಿದ್ಯಾ ನಮಗೆ? ಆದರೆ ಯಾಕೆ ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಾ ಇರೋದು? ಮೊದಲು ಅದನ್ನು ತಿಳ್ಕೊಬೇಕು. ಈಗ ಇದ್ದಕ್ಕಿದ್ದ ಹಾಗೆ ಯಾಕಂತೆ ಊರಿಗೆ ಹೋಗ್ತಿರೋದು? ಹತ್ತಿರದಲ್ಲಿ ಯಾವ ಹಬ್ಬನೂ ಇಲ್ಲ. ಯಾವುದಾದ್ರೂ ಮೇಜರ್ ಫಂಕ್ಷನ್ ಇದ್ದರೆ ಇಡೀ ಫ್ಯಾಮಿಲಿ ಹೋಗಿ ಬರೋದು ಸಂಪ್ರದಾಯ. ಈಗ ಜನನಿ ಮತ್ತು ಮಗು ಮಾತ್ರ ಯಾಕೆ? ಪ್ಲೀಸ್ ಹೇಳಿ ಮಾಮ್. ಯಾಕಂದರೆ ನೀವು ರೀಸನ್ ಹೇಳೋಕ್ಕೆ ಎಷ್ಟೊಂದು ಒದ್ದಾಡ್ತಿದ್ದೀರಾ ಅಂದರೆ ವಿಷಯ ತುಂಬ ಸೆನ್ಸಿಟಿವ್ ಆಗಿದೆ ಅಂತ ಅನಿಸ್ತಾ ಇದೆ. ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಿರೋ ಕಾರಣ ಹೇಳೋದು ಬಿಟ್ಟು ಅತ್ತೆಮ್ಮ ಮಾವ ನನ್ನ ಮುಖ ಯಾಕೆ ನೋಡ್ತಾ ಇದ್ದಾರೆ? ಒಂದು ವೇಳೆ ನಾನೇನಾದರೂ ಕಾರಣ ಇರ್ಬೋದಾ? ಅದನ್ನು ಹೇಳೋಕ್ಕಾಗದೆ ಅತ್ತೆಮ್ಮ ಮಾವ ಓದಾಡ್ತಿರ್ಬೋದಾ? ಸರಿ ಬಿಡಿ,
ನಾನು ಜನನಿ ಹತ್ರನೇ ಮಾತಾಡ್ತೀನಿ. ಇಲ್ಲಿ ಬಾಮ್ಮ ಪಾರ್ವತಿ, ನಾನು ನಿನ್ನ